ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೌತೆಕಾಯಿಯ ಕಡುಬು ಮತ್ತು ಅದ್ರ ಜೊತೆಗೆ ಸೌತೆಕಾಯಿ ಗೊಜ್ಜು ಮಾಡೋವಂತಹ ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಎರಡೂ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ರುಚಿಯಾಗೂ ಸಹ ಇರುತ್ತೆ. ಮತ್ತು ಈ ಸೌತೆಕಾಯಿ ಕಡುಬು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ತುಂಬ ತಂಪು ಮತ್ತು ಎಣ್ಣೆ ತುಪ್ಪ ಆ ಥರದ್ದೆಲ್ಲ ಏನೂ ಜಾಸ್ತಿ ಉಪಯೋಗಿಸಿರಲ್ಲ. ಹೊಟ್ಟೆಗೂ ಸಹ ತುಂಬಾ ಹಗುರವಾಗಿರುತ್ತೆ. ತಿಂದಾಗ ಮಾತ್ರ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ಬಿಡುತ್ತೆ, ಜೀರ್ಣ ಆಗುತ್ತೆ. ತುಂಬ ಹಗುರವಾಗಿರುತ್ತೆ ಹೊಟ್ಟೆ ಕಡೆಗೂ. ಸಂಜೆಗಾದ್ರೂ ಉಪಯೋಗಿಸ್ಕೊಳ್ಬೋದು ಅಥವಾ ಬೆಳಗ್ಗೆ ತಿಂಡಿಗೆ. ಮತ್ತು ಮಾಡೋದು ತುಂಬ ಸುಲಭವಾಗಿ ಮಾಡ್ಬೋದು, ಬೇಗ ಮಾಡ್ಕೊಬೋದು. ನಾರ್ಮಲಾಗಿ ಒಂದು ಸ್ವಲ್ಪ ತುಪ್ಪ ಕಾಯಿ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ತಾರೆ. ನಾನಿಲ್ಲಿ ಇದ್ರ ಜೊತೆಗೆ ಸೌತೆಕಾಯಿದೆ ಗೊಜ್ಜನ್ನು ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ಅಕ್ಕಿ ತರಿ 2 ಕಪ್ಪು ಅಕ್ಕಿ ತರಿ ಹಾಕ್ಕೊಳ್ಳೋಣ. ಅಕ್ಕಿ ತರಿ ಇಲ್ಲ ಅಂತಂದರೆ ಉಪ್ಪಿಟ್ಟು ರವೆನಲ್ಲೂ ಆಗುತ್ತೆ, ಚಿರೋಟಿ ರವೆನೂ ಸಹ ಉಪಯೋಗಿಸ್ಕೊಳ್ಬೋದು, ಇಡ್ಲಿ ರವೆನೂ ಉಪಯೋಗಿಸ್ಕೊಳ್ಬೋದು, ಎಲ್ಲದರಲ್ಲೂ ಆಗುತ್ತೆ ಈ ರೆಸಿಪಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ 2 ಸಲ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದ್ಬಿಡಬೇಕು. ನೀರನ್ನೆಲ್ಲ ಬಸಿದ್ಬಿಟ್ಟು ಇದನ್ನು ಹಾಗೇ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಅಷ್ಟರಲ್ಲಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ಕಡಲೆಬೇಳೆ, 2 ಟೀ ಸ್ಪೂನು ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಕಾಳುಮೆಣಸು, 1/4 ಟೀ ಸ್ಪೂನು ಮೆಂತ್ಯ ಕಾಳು, ಮತ್ತು ಜೀರಿಗೆ 1 ಟೀ ಸ್ಪೂನು, ಬಿಳಿ ಎಳ್ಳು 1 ಟೀ ಸ್ಪೂನು. ಇದನ್ನೆಲ್ಲ ಸೇರಿಸ್ಬಿಟ್ಟು ಸಣ್ಣೂರಿನಲ್ಲಿ ಹಾಗೇ ಹುರ್ಕೊಳ್ಳೋಣ. ಫಸ್ಟು ಎಣ್ಣೆ ಹಾಕೋದು ಬೇಡ, ಹಾಗೇ ಹುರ್ಕೊಳ್ಳೋಣ ಇದೆಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಆಗಿದೆ ಹಾಗೆ ಅಂತ ಕಂಡು ಬಂದಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ, ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆಯೇ ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದಷ್ಟು ಕರಿಬೇವು ಹಾಕ್ಬಿಟ್ಟು ಕೈ ಆಡ್ಕೊಳ್ಳೋಣ. ಈ ಎಣ್ಣೆ ಹಾಕಿದ್ದು ಹಸಿಮೆಣ್ಸಿನ್ಕಾಯಿಗೋಸ್ಕರನೇ ಎಣ್ಣೆ ಹಾಕಿದ್ದು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಕೆಂಪಗಾಗಬೇಕು. ಇದೆಲ್ಲ ಬೇಳೆಗಳೆಲ್ಲ ಚೆನ್ನಾಗಿ ಕೆಂಪಗಾಗಬೇಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇಂಗು 1/4 ಟೀ ಸ್ಪೂನು, ಕಾಯಿ ತುರಿ 1/4 ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಬಿಟ್ಟು ಇದನ್ನು ಎಲ್ಲ ಚೆನ್ನಾಗಿ ಬೆರೆಸ್ಕೊಂಬಿಡೋಣ. ಆ ಪ್ಯಾನಿನ ಬಿಸಿ ಎಲ್ಲನೂ ಹೋಗಲಿ ಅಂತ ಈ ಥರ ಬೆರೆಸೋದು. ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಅದನ್ನು ಎಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ. ಈ ಥರ ಎಲ್ಲ ಬೆರೆಸ್ಬಿಟ್ಟು ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸಿಹಿ ಅಂಶ ಇದ್ರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಡೋಣ. ಹುಣಸೆಹಣ್ಣು ಒಂದು ಅರ್ಧ ನೆಲ್ಲಿಕಾಯಿಗೆ ಆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಇದನ್ನು ಆರಕ್ಕೆ ಬಿಟ್ಬಿಡೋಣ. ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಅಂದರೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಒಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ರುಬ್ಬಿಟ್ಟು ಈ ಮಸಾಲೆನ ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆಯೇ ಒಂದಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. 1-2 ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ. ಈಗ ಇದಕ್ಕೆ ಈ ಥರ ಸಣ್ಣದಾಗಿ ಹೆಚ್ಚಿರೋವಂಥ ಸೌತೆಕಾಯಿ 1 ಬೌಲು ಹಾಕ್ಕೊಂಡಿದ್ದೀನಿ. 1.5 ಸೌತೆಕಾಯಿ ಇದೆ, ಇದು ಸಾಧಾರಣ ಮೀಡಿಯಮ್ ಸೈಜ್ದು. ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಆಲ್ರೆಡಿ ನಾವು ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಜೋರೂರಿನಲ್ಲೇ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಆಮೇಲೆ ಇದನ್ನು ಮುಚ್ಚಿನೂ ಒಂದು 2 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಒಂದು ಸಲ ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಬಿಡೋಣ. ಅಂದರೆ ಇದೇನು ತುಂಬ ಏನು ಬೇಯಿಸೋದು ಆ ಥರ ಎಲ್ಲ ಏನು ಬೇಡ, ಜೊತೆಯಲ್ಲೇ ಬೆಂದ್ಕೊಳ್ಳುತ್ತೆ. ಈಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಸಲ ಬೆರೆಸ್ಕೊಳ್ಳೋಣ. ತುಂಬ ಸುಲಭ ಇದು ಸೌತೆಕಾಯಿ ಗೊಜ್ಜು ಮಾಡೋದು, ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಬೋದು, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಈಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಕುದ್ದು ತುಂಬ ಗಟ್ಟಿಯಾಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ನೀರಾಗಿರಬೇಕು ಈ ರೆಸಿಪಿಗೆ. ಬೇರೆ ಏನಕ್ಕಾನ ನಾವು ಮಾಡ್ಕೊಳ್ಳೋವಾಗ ಅನ್ನಕ್ಕೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ಒಂದು 3 ನಿಮಿಷ ಜೋರೂರಿನಲ್ಲಿ ಕುದಿಸ್ಕೊಂಬಿಡೋಣ ಇದನ್ನು. ಈ ಥರ ಚೆನ್ನಾಗಿ ಒಂದು 3 ನಿಮಿಷ ಕುದ್ದ ಮೇಲೆ ಇದನ್ನು ಉರಿ ಸಣ್ಣ ಮಾಡಿಬಿಡೋಣ. ಸಣ್ಣೂರಿನಲ್ಲೂ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ.
ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಕುದ್ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಇದು ಎಲ್ಲ ಕರೆಕ್ಟಾಗಿದೆ ಇವಾಗ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕ ತೆಗೆದಿಟ್ಕೊಂಡ್ರೆ ಸೌತೆಕಾಯಿ ಗೊಜ್ಜು ತಯಾರಾಯಿತು. ಈಗ ಈ ಸೌತೆಕಾಯಿ ಕಡುಬು ಮಾಡೋವಂಥ ರೆಸಿಪಿನ ನೋಡೋಣ. ನಾವು ಆಗಲೇ ರವೆ ಎಲ್ಲ ತೊಳೆದು ನೆನೆಯೋಕ್ಕಿಟ್ಟಿದ್ವಿ. ಈಗ ಇದೆಲ್ಲ ನೆಂದಿದೆ ನೋಡಿ, ಏನು ನೀರಿನಂಶ ಇಲ್ಲ. ಈ ಥರ ನೆಂದರೆ ಮೃದುವಾಗಿ ಆಗುತ್ತೆ, ಇಲ್ಲಾಂದರೆ ರವೆ ಅಂಶ ಬಂದುಬಿಡುತ್ತೆ. ಅದಕ್ಕೆ 1-2 ಟೇಬಲ್ ಸ್ಪೂನ್ ದೊಡ್ಡ ಚಮಚ ನೆಂದಿರೋವಂಥ ಕಡಲೆಬೇಳೆ, 1-2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳಿ. 1-2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ. ಒಂದೆಷ್ಟು ಕರಿಬೇವು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಇದನ್ನು ಅಷ್ಟೇ ಸಣ್ಣದಾಗಿ ತುರಿದ್ಬಿಟ್ಟು ನೋಡಿ ಈ ಥರ ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ. ಈಗ ಸೌತೆಕಾಯಿ, ತುರಿದಿರೋ ಅಂಥ ಸೌತೆಕಾಯಿ ಒಂದು 2 ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವು ರವೆ ಯಾವುದ್ರಲ್ಲಿ ಹಾಕ್ಕೊಂಡಿದ್ದೀವಿ ಅಷ್ಟೇ. ಇನ್ನೂ ಸ್ವಲ್ಪ ಸೌತೆಕಾಯಿ ಹಾಕಿದ್ರೂ ಚೆನ್ನಾಗೇ ಆಗುತ್ತೆ. 1 ಕಪ್ಪು ಹಸಿ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳೋಣ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಸಾಧಾರಣ 1.5 ಅಷ್ಟು ಸೌತೆಕಾಯಿ ಇದಕ್ಕೆ ತೊಗೊಂಡಿದ್ದೀನಿ ನಾನು. ಸೌತೆಕಾಯಿ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೂ ಏನಿಲ್ಲ, ಚೆನ್ನಾಗೇ ಬರುತ್ತೆ. ಈ ಥರ ಉದುರಾಗೇ ಇರಬೇಕು, ತುಂಬ ನೀರಿನಂಶ ಎಲ್ಲ ಜಾಸ್ತಿ ಇದಿರಬಾರ್ದು. ಯಾಕಂದರೆ ರವೆ ಎಲ್ಲ ಈಗಾಗಲೇ ನೆಂದಿದೆ, ಮತ್ತು ಸೌತೆಕಾಯಿ ಬೇರೆ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಮತ್ತೆ ನೀರೆಲ್ಲ ಸೇರಿಸೋಂಥ ಅವಶ್ಯಕತೆ ಇಲ್ಲ. ಈ ಥರ ಇರೋದನ್ನು ತುಂಬ ಒತ್ತಿ ಉಂಡೆ ಎಲ್ಲ ಮಾಡಬಾರ್ದು. ನೋಡಿ ಈ ಥರ ಬಾಳೆ ಎಲೆಯ ದೊನ್ನೆನ ಮಾಡಿಬಿಟ್ಟು ಅದರಲ್ಲಿ ಮಾಡಿದ್ದೀನಿ. ಇಲ್ಲಾಂದರೆ ಎಲೆನೂ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಬೋದು. ಈ ಥರ ಸುಮ್ಮನೆ ಈ ಥರ ಹಾಕ್ಬಿಟ್ಟು 2 ಕಡೆ ಮಡಿಸ್ಬಿಟ್ಟು ಹೀಗೆ ಬೋರ್ಲಾಗಿ ಇಟ್ಬಿಟ್ರೂ ಸಹ ಸಾಕು. ನೋಡಿ ಹೀಗೆ ಇಟ್ರೂ ಇರುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಇದನ್ನು ನಾವು ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಅದೇ ಥರನೇ ಇಡ್ಲಿ ಕುಕ್ಕರಲ್ಲಿ ನೀರು ಹಾಕಿಬಿಟ್ಟು ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಇಟ್ಬಿಡಬೇಕು. ಇಲ್ಲ ಸ್ಟೀಮರ್ ಇದ್ದರೆ ಸ್ಟೀಮರ್ನು ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಕುಕ್ಕರಲ್ಲಿ ಒಂದು ತಟ್ಟೆ ಇಟ್ಬಿಟ್ಟು ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ನಾನು ಇಡ್ಲಿ ಕುಕ್ಕರ್ನೇ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲದನ್ನು ಸಹ ಜೋಡಿಸ್ಬಿಡ್ಬೇಕು ಕ್ಲೀನಾಗಿ. ನಾವು ಪ್ರೆಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಬೆಂದಮೇಲೆ ಗಟ್ಟಿ ಆಗಿಬಿಡುತ್ತೆ ಆರಿದ ಮೇಲೆ. ಈ ಥರ ಮಾಡಿದರೆ ಹಗುರಕ್ಕೆ ಇರುತ್ತೆ. ಇದನ್ನು ಒಂದು 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಬೇಳೆ ಎಲ್ಲ ಹಾಕಿರೋದ್ರಿಂದ. ಬೇಳೆ ಹಾಕಿಲ್ಲ ಅಂದರೆ ಒಂದು 10-12 ನಿಮಿಷ ಬೇಯಿಸಿದ್ರೂ ಸಾಕಾಗುತ್ತೆ. ಒಂದು 20 ನಿಮಿಷ ಆದಮೇಲೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರೇ ಗೊತ್ತಾಗ್ತಾ ಇದೆ. ದೇಹಕ್ಕೂ ತಂಪು, ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು, ತುಂಬಾ ರುಚಿಯಾಗೂ ಸಹ ಇರುತ್ತೆ, ತುಂಬ ಸುಲಭವಾಗೂ ಸಹ ಮಾಡ್ಕೊಳ್ಬೋದು. ಈಗ ಈ ಕೆಳಗಡೆ ಇದನ್ನು ತೆಗೆದು ತೋರಿಸ್ತೀನಿ ನೋಡಿ. ಮೊದಲು ಎಲೆಯಲ್ಲಿ ಮಡಿಸಿಟ್ಟಿರೋದು, ಇದನ್ನು ತುಂಬ ಚೆನ್ನಾಗಿದೆ ನೋಡಿ. ಬಿಸಿ ಇರುತ್ತೆ, ಹಬೆಗೆ ಕೈಗೆ ಬರ್ದಿದ್ದಂಗೆ ನೋಡ್ಕೊಳ್ಬೇಕಷ್ಟೇ. ಈ ಒಂದು ಅತ್ಯಂತ ಆರೋಗ್ಯಕರ ಮತ್ತು ರುಚಿಕರವಾಗಿರ್ತಕ್ಕಂತಹ ಈ ಸೌತೆಕಾಯಿ ಕಡುಬು ಮತ್ತು ಈ ಸೌತೆಕಾಯಿ ಗೊಜ್ಜು, ಈ 2 ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.